ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಕರ್ಬೇವಿನ ಸೊಪ್ಪಿನಲ್ಲಿ ರುಚಿಕರವಾದ ಒಂದು ಚಟ್ನಿ ಪುಡಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಅನ್ನದ ಪಕ್ಕದಲ್ಲಿ ನಂಚ್ಕೊಳ್ಳೋಕ್ಕಾದರೂ ಯೂಸ್ ಮಾಡ್ಬೋದು, ದೋಸೆ ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡಾದರೂ ತಿನ್ಬೋದು, ಯಾವ ರೀತಿ ಆದರೂ ತಿನ್ಬೋದು. ನಾನು ಇದಕ್ಕೆ 2 ಕಟ್ಟು ಕರ್ಬೇವಿನ ಸೊಪ್ಪು ತೊಗೊಂಡು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಹೆಚ್ಚಿಗೆ ಏನೂ ಬೇಕಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, ಒಂದು 10 ಮೆಣಸಿನ್ಕಾಯಿ, ಅರ್ಧ ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿ, 2 ಕಟ್ಟಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಕರ್ಬೇವಿನ ಸೊಪ್ಪು ಮನೇಲಿ 1 ಕಟ್ಟಿದ್ರೆ 1 ಕಟ್ಟೆ ತೊಗೊಳ್ಳಿ, ಇಲ್ಲ 2 ಕಟ್ಟು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಇದು. ಅನ್ನದ ಪಕ್ಕದಲ್ಲಿ ನಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ, ದೋಸೆಗಾದರೂ ಚೆನ್ನಾಗಿರುತ್ತೆ, ಎಲ್ಲಾದರೂ ಹೊರಗಡೆ ಹೋದಾಗ ತಿನ್ನೋದಕ್ಕಾದರೂ ಚೆನ್ನಾಗಿರುತ್ತೆ. ನಾವು ಮೊದಲಿಗೆ ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಬೆರೆಸ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳೋಣ, ಕೆಂಪಗೆ ಹುರಿದುಕೊಳ್ಳೋಣ. ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಬಿಡಿಸಿರೋದನ್ನು ಹಾಕ್ಕೋಬೇಕು. ನಾವು ಮಾಡ್ತಾಯಿರೋ ಈ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತಂದ್ಬಿಟ್ಟು ನಾನು 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೆಂಪಗೆ ಹುರಿದ್ಕೊಂಡ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ಕರ್ಬೇವಿನ ಸೊಪ್ಪನ್ನ ಎಲ್ಲ ಬಿಡಿಸ್ಕೊಂಡಿರ್ತೀವಲ್ವ, ಎಸಳುಗಳನ್ನೆಲ್ಲನೂ ನೀಟಾಗಿ ಬಿಡಿಸ್ಕೊಂಡಿರ್ತೀವ ಅಲ್ವಾ, ಅದನ್ನೆಲ್ಲ ಒಣಗಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಹಸಿದನ್ನೇ ಹಾಕ್ಕೊಂಡು ಈ ರೀತಿ ಹುರಿದುಕೊಂಡ್ರೆ, ಕೆಂಪಗೆ ಹುರಿದುಕೊಂಡ್ರೆ ಅದು ಸ್ವಲ್ಪ ಗರಿ ಗರಿಯಾಗಿ ಆಗುತ್ತೆ, ಪುಡಿ ಪುಡಿ ಆಗುತ್ತೆ. ನಾನು ಹಸಿದೇ ತೊಗೊಂಡಿದ್ದೀನಿ. ನೀವು ಒಂದು ವೇಳೆ ಹಸಿದು ಸಿಗಲಿಲ್ಲ ಅಂದರೆ ಮನೆಯಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ಉಳಿದೋಗಿರೋದೆಲ್ಲ ಒಣಗೋಗಿರುತ್ತಲ್ವ, ಎಲ್ಲ ಒಂದು ಡಬ್ಬಿನಲ್ಲಿ ಹಾಕಿಟ್ಟಿರ್ತೀವಲ್ವ, ಆ ರೀತಿ ಉಳಿದಿರೋ ಕರ್ಬೇವಿನ ಸೊಪ್ಪನ್ನೆಲ್ಲ ಒಂದು ಕಡೆ ಶೇಖರಿಸಿಟ್ಕೊಂಡು ಅದನ್ನು ಸಹ ಈ ರೀತಿ ಮಾಡ್ಕೋಬೋದು. ಅದು ಸಹ ಸೇಮ್ ಟೇಸ್ಟ್ ಇರುತ್ತೆ. ಕರ್ಬೇವಿನ ಸೊಪ್ಪು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಮಕ್ಕಳಿಗೂ ಸಹ ಕೊಡ್ತೀವಿ. ಇದರಿಂದ ಚೆನ್ನಾಗಿ ಮೈಯಲ್ಲಿ ರಕ್ತ ಆಗುತ್ತೆ, ಮತ್ತು ಜೀರ್ಣ ಚೆನ್ನಾಗಾಗುತ್ತೆ, ಹಸಿವಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತಲ್ವ. ಮಕ್ಕಳು ಸಹ ಇಷ್ಟಪಟ್ಟೇ ತಿಂತಾರೆ. ನೀವೊಂದು ಸಲ ಮಾಡ್ಕೊಂಡು ನೋಡಿರಿ, ಆಗ ನಿಮಗೆ ಗೊತ್ತಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ನಾವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇದು ಕರ್ಬೇವಿನ ಸೊಪ್ಪು ಕೆಂಪಗಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಪುಡಿ ಪುಡಿ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಈಕೆ ಕೈಯಲ್ಲಿ ಇಂಕಿ ಹಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಈಗ ಹಾಕ್ಕೊಂಡು ನಾವು ಅರ್ಧನೇ 2 ಸಲ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಂಪಗೆ ಹುರಿದಾಗಿದೆ, ಎಲ್ಲ ಪೂರ್ತಿ ಒಟ್ಟಿಗೆ ಮಿಕ್ಸಿಗೆ ಆಡ್ಸೋಕ್ಕಾಗಲ್ಲಲ್ವ, ಹಾಗಾಗಿ ನೋಡಿ ಈಗ ಇಷ್ಟ ಆಯ್ತಲ್ವ. ಮತ್ತು ಇದನ್ನು ಪುಡಿ ಪುಡಿ ಆದಮೇಲೆ ಚಿಕ್ಕದಾಗಿ ಆಗಿಬಿಡುತ್ತೆ, ಸ್ವಲ್ಪನೇ ಆಗುತ್ತೆ. ಹಾಗಾಗಿ 2 ಸಲ ಹಾಕ್ಕೊಂಡಿದ್ದೀನಿ. 2 ಸಲ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಂಡ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ ಇದು ಹಾಕಿರೋದನ್ನೆಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹೀಗೆ ಬೇಕಾದರೂ ನಾವು ತಿನ್ಬೋದು. ಹೀಗೆ ಒಂದು ಸ್ಪೂನ್ ನೋಡಿ ಹೀಗೆ ಎತ್ಕೊಂಡು ತಿಂದ್ಕೋಬೋದು. ತುಂಬ ನೈಸಾಗಿ ಏನು ಬೇಡ, ತರಿತರಿಯಾಗಿಯೇ ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಟೇಸ್ಟಿಯಾಗಿ ಬೇಕು, ಮಕ್ಕಳಿಗೆ ತಿಂತಾರೆ ಅಲ್ವಾ, ಹಾಗಾಗಿ 1 ಕಪ್ನಷ್ಟು ಕಡಲೆ ಬೀಜನ ಕೆಂಪಗೆ ಹುರಿದುಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಎಳ್ಳನ್ನು ಸಹ ಒಂದು ಅರ್ಧ ಕಪ್ನಷ್ಟು ಎಳ್ಳು, 1 ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇದು ಇನ್ನೂ ಸೂಪರಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಡ ಅಂತ ಅನ್ನೋದೇ ಇಲ್ಲ. ಒಂದು ಸಲ ರುಚಿ ನೋಡಿದ್ರೆ ಮಾತ್ರ ಬೇಡ ಅಂತ ಅನ್ನೋದೇ ಇಲ್ಲ. ತಲೆನೋವು ಆ ಥರ ಇರೋರೆಲ್ಲನೂ ಸಹ ಈ ಥರದ್ದು ಕರ್ಬೇವಿನ ಸೊಪ್ಪು ಪುಡಿ ಮಾಡ್ಕೊಳ್ತೀನಿ ನೋಡಿರಿ. ಅನಿಮಿಕ್ ಆಗಿರೋರು ಸಹ ಅಷ್ಟೇ, ಪ್ರತಿದಿನ ತಿಂತಾಯಿದ್ರೆ ಅನಿಮಿಯಾ ಅನ್ನೋದೇ ಹತ್ರನೇ ಸಹ ಬರೋದಿಲ್ಲ. ನಾವು ಮಾಡಿರೋ ಈ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.